ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಿಮ್ಮ ಮನೆಗಳಲ್ಲೂ ಈ ರೀತಿ ಊದಿನ ಕಡ್ಡಿಯ ರೋಲ್ಗಳು ಇದ್ದೇ ಇರುತ್ತೆ ಅಲ್ವಾ? ಊದಿನ ಕಡ್ಡಿಗಳು ಖಾಲಿ ಆದ ನಂತರ ಇವುಗಳನ್ನು ಹಾಗೆ ಬಿಸಾಕ್ಬಿಡ್ತೀವಿ. ಆದರೆ ನಾನಿವತ್ತು ನಿಮಗೆ ಒಂದು ಸೂಪರ್ ಆಗಿರುವಂತಹ ಐಡಿಯಾ ತೋರಿಸ್ತಾ ಇದ್ದೀನಿ. ಇದರ ಜೊತೆಗೆ ನೋಡಿ, ನಾನಿಲ್ಲಿ ಖಾಲಿ ಆಗಿರುವಂತಹ ಒಂದು ಚಿಪ್ಸ್ ಡಬ್ಬಿನ ಬಳಸ್ತಾ ಇದ್ದೀನಿ. ಜೊತೆಗೆ ನಮಗೊಂದು ರಟ್ಟಿನ ಪೀಸ್ ಬೇಕಾಗುತ್ತೆ. ನೀವು ಯಾವುದಾದ್ರೂ ಕಾರ್ಡ್ಬೋರ್ಡ್ ಬಾಕ್ಸನ್ನು ಬಳಸಬಹುದು, ಅಥವಾ ಕೇಕ್ ತಂದಾಗ ಈ ರೀತಿ ಅದರ ಬೇಸ್ ಇರುತ್ತೆ ನೋಡಿ, ಬರ್ತ್ಡೇ ಕೇಕ್ಗಳನ್ನು ತಂದಾಗ ಕೊಟ್ಟಿರ್ತಾರಲ್ವ, ಆ ತರಹದ ಬೇಸ್ ಕೂಡ ಬಳಸಬಹುದು. ನೋಡಿ, ಇವೆಲ್ಲವೂ ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ ಅಲ್ವಾ? ಆದರೆ ಇನ್ಮೇಲೆ ನೀವು ಹಾಗೆ ಮಾಡೋದಿಲ್ಲ. ಮೊದಲಿಗೆ ಊದಿನ ಕಡ್ಡಿ ರೋಲ್ಗಳಿದೆಯಲ್ಲ, ಇವನ್ನ ಕಟ್ ಮಾಡ್ಕೋಬೇಕಾಗತ್ತೆ. ಒಂದು ರೋಲ್ನಲ್ಲಿ ನಾನು 4 ಭಾಗ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 4ರಿಂದ 5 ಇಂಚಿಗೆ ಕಟ್ ಮಾಡ್ತಾ ಇದ್ದೀನಿ. ತುಂಬಾ ಏನು ಅಳತೆ ಮಾಡಿ ಕಟ್ ಮಾಡಬೇಕಾಗಿಲ್ಲ. ಕರೆಕ್ಟಾಗಿ ಮಧ್ಯದಲ್ಲಿ ಕಟ್ ಮಾಡಿ ಆಮೇಲೆ ಅದರಲ್ಲಿ ಮತ್ತೆ 2 ಪೀಸ್ ಮಾಡಿದರೆ ಆಯಿತು. ನೋಡಿ, ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ. ಆಮೇಲೆ ಎಡ್ಜ್ನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿರುತ್ತಲ್ವ, ಅದನ್ನು ಮತ್ತೊಮ್ಮೆ ಸರಿ ಮಾಡ್ಕೊಂಡ್ಬಿಡಿ. ಇಲ್ಲಿ ನೋಡಿ, ಈಗ 2 ಊದಿನ ಕಡ್ಡಿಯ ರೋಲ್ಗಳಿಂದ 8 ಪೀಸ್ ಆಗಿದೆ. ಇವುಗಳನ್ನು ಕಲರ್ ಮಾಡ್ಕೋಬಹುದು. ಅದು ಬೇಡ ಅನಿಸಿದರೆ ಅದಕ್ಕೆ ಕಲರ್ ಪೇಪರನ್ನು ಕೂಡ ಹಚ್ಚಬಹುದು. ನಾನಿಲ್ಲಿ ಒಂದು ಗಿಫ್ಟ್ ರ್ಯಾಪರಿಂದ ಪ್ರತಿಯೊಂದು ರೋಲ್ಗಳ ಮೇಲೆ ಅಂಟಿಸ್ತಾ ಇದ್ದೀನಿ. ನೀವು ಇವುಗಳ ಮೇಲೆ ಯಾವುದಾದ್ರೂ ಬಣ್ಣದಿಂದ ಪೇಂಟ್ ಮಾಡಬಹುದು, ಅಥವಾ ಗ್ಲಿಟರ್ ಪೇಪರ್ ಬರುತ್ತಲ್ವ, ಅದನ್ನು ಕೂಡ ಬಳಸಬಹುದು. ಯಾವುದೂ ಇರಲಿಲ್ಲ ಅಂದರೆ ಗಿಫ್ಟ್ ರ್ಯಾಪರ್ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಏನಾದರೂ ಗಿಫ್ಟ್ ಬಂದಾಗ ಅದರ ರ್ಯಾಪರನ್ನು ಕೂಡ ನಾವು ಹಾಗೆ ತೆಗೆದಿಟ್ಟು ಬಿಟ್ಟಿರ್ತೀವಿ ಅಲ್ವಾ? ಆ ತರಹ ಇಟ್ಟಿರೋದನ್ನು ಇಲ್ಲಿ ಬಳಸಬಹುದು. ನೋಡಿ, ಈ ರೀತಿಯಾಗಿ ಒಂದೊಂದು ರೋಲಿಗೂ ನೀವು ಪೇಪರ್ನಿಂದ ಕವರ್ ಮಾಡಬೇಕಾಗತ್ತೆ. ಇದು ಒಂದು ರೆಡಿ ಆಯಿತು. ಇದೇ ರೀತಿ ಉಳಿದ ಎಲ್ಲ ರೋಲ್ಗಳನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಇಲ್ಲಿಗ ಎಲ್ಲ ರೋಲ್ಗಳಿಗೂ ನಾನು ರ್ಯಾಪ್ ಮಾಡಿಕೊಂಡು ಬಂದಿದ್ದೀನಿ. ಇದರ ಜೊತೆಗೆ ಒಂದು ಚಿಪ್ಸ್ನ ಡಬ್ಬಿ ಕೂಡ ತಗೊಂಡಿದ್ವಿ ಅಲ್ವಾ? ಆ ಚಿಪ್ಸ್ನ ಡಬ್ಬಿಗೂ ಇದೇ ಸೇಮ್ ಕಲರ್ ಪೇಪರನ್ನು ಹಾಕ್ಕೋಬಹುದು. ಇಷ್ಟೀಗ ರೆಡಿ ಆದಮೇಲೆ ಕೇಕ್ ಬೇಸ್ ಇರುತ್ತೆ ನೋಡಿ, ಅದನ್ನು ತಗೊಳ್ಳಿ. ಇದರ ಮೇಲೆ ಇವೆಲ್ಲವುಗಳನ್ನು ಈ ರೀತಿಯಾಗಿ ನೀವು ಒಂದ್ರ ಪಕ್ಕ ಒಂದು ಅಂಟಿಸ್ತಾ ಹೋಗಬೇಕು. ನೋಡಿ, ನಿಮ್ಮ ಹತ್ರ ಈ ರೀತಿ ಕೇಕ್ ಬೇಸ್ ಇರಲಿಲ್ಲ ಅಂದರೆ ನೀವಿಲ್ಲಿ ಒಂದು ರಟ್ಟಿನ ಪೀಸನ್ನು ಕೂಡ ಬಳಸಬಹುದು. ಅದನ್ನು ರೌಂಡಾಗಿ ಕಟ್ ಮಾಡ್ಕೋಬಹುದು. ಆಗ ಅದು ಕೂಡ ಕೇಕ್ ಬೇಸ್ನ ರೀತಿಯಲ್ಲೇ ಆಗುತ್ತೆ. ನೋಡಿ, ಈ ರೀತಿ ಅರೇಂಜ್ ಮಾಡಿದ ನಂತರ ಇವನ್ನ ನೀವು ಫೆವಿಕ್ವಿಕ್ ಆಗಿ ಅಂಟಿಸ್ಬೇಕಾಗತ್ತೆ. ಆಗ ಇದು ತುಂಬ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ. ನಂತರ ಸ್ವಲ್ಪ ಹೊತ್ತು ಡ್ರೈ ಆಗೋದಕ್ಕೆ ಬಿಟ್ಬಿಡಿ. ಆಮೇಲೆ ನೋಡಿ, ಇದರ ಮಧ್ಯದ ದೊಡ್ಡ ಡಬ್ಬಿ ಬಾಕ್ಸ್ನಲ್ಲಿ ನೀವು ಕ್ರೀಮ್ಗಳನ್ನು ಹಾಕಿಡಬಹುದು. ಐಲೈನರ್, ಐಬ್ರೋ ಪೆನ್ಸಿಲ್, ಈ ತರಹದ್ದೆಲ್ಲ ಹಾಕಿದರೆ ಸುತ್ತ ಚಿಕ್ಕ ಚಿಕ್ಕ ರೋಲ್ಗಳನ್ನು ಅಂಟಿಸಿದ್ದೀವಲ್ವ, ಅದರ ಒಳಗಡೆ ನೀವು ಲಿಪ್ಸ್ಟಿಕ್ಗಳನ್ನು ಹಾಕಿಡಬಹುದು. ನೋಡಿ, ರೋಲ್ಗಳ ಸೈಜ್ ಕೂಡ ಲಿಪ್ಸ್ಟಿಕ್ ಹಾಕೋದಕ್ಕೆ ಕರೆಕ್ಟಾಗಿದೆ ಅಲ್ವಾ? ಇದೇ ರೀತಿ ನೀವು ಚಿಕ್ಕ ಚಿಕ್ಕ ನೇಲ್ ಪಾಲಿಷ್ ಬಾಟಲ್ಗಳನ್ನು ಕೂಡ ಇಡಬಹುದು. ನೋಡಿ, ಈ ತರಹ ಇಡೋದ್ರಿಂದ ನೇಲ್ ಪಾಲಿಷ್ ಆಗಲಿ ಲಿಪ್ಸ್ಟಿಕ್ ಆಗಲಿ ಕ್ಲಿಯರ್ ಆಗಿ ಕಾಣುತ್ತೆ. ನೀವು ಡ್ರಾನಲ್ಲಿ ಹಾಗೇ ಹಾಕಿಬಿಡೋದ್ರಿಂದ ಬೇಕಾದಾಗ ಹುಡುಕಾಡಬೇಕಾಗತ್ತೆ. ನೋಡಿ, ಇಷ್ಟೇ ಅಲ್ಲ, ಇದರಲ್ಲಿ ಮಸ್ಕರಾ ಟ್ಯೂಬ್ ಕೂಡ ಹಿಡಿಸುತ್ತೆ. ಹಾಗೆಯೇ ಸಿಂದೂರ್ ಸ್ಟಿಕ್ ಇರುತ್ತಲ್ವ, ಅದು ಕೂಡ ಹಿಡಿಸುತ್ತೆ. ಇವೆಲ್ಲವನ್ನು ಒಂದೇ ಕಡೆಗೆ ಇಟ್ಕೋಬಹುದು. ನೋಡಿದ್ರಲ್ಲ, ನಾವಿಲ್ಲಿ ಬಳಸಿರೋದು ಎಲ್ಲವೂ ವೇಸ್ಟ್ ಅಂತಹ ಬಿಸಾಕುವ ವಸ್ತುಗಳನ್ನೇ. ಅವುಗಳಿಂದಾನೇ ನಾವು ಒಂದು ಮೇಕಪ್ ಆರ್ಗನೈಸರ್ನ ರೆಡಿ ಮಾಡ್ಕೊಂಡ್ವಿ. ನೀವು ಈ ಆರ್ಗನೈಸರ್ನ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಕೋಬಹುದು, ಅಥವಾ ಡ್ರೆಸ್ಸಿಂಗ್ ಟೇಬಲ್ನ ಡ್ರಾ ಒಳಗಡೆ ಇಡಬಹುದು, ಕ್ಲಾಸೆಟ್ ಒಳಗಡೆ ಇಡಬಹುದು. ಎಲ್ಲ ಕಡೆಗೂ
ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಅಲ್ವಾ? ಅಲ್ಲದೆ ಮೇಕಪ್ನ ಸಾಮಾನು ಕೂಡ ಒಂದೇ ಕಡೆಗೆ ಸಿಕ್ಕಾಗುತ್ತೆ. ನಿಮ್ಮೆಲ್ಲರಿಗೂ ಈ ಬೆಸ್ಟ್ ಔಟ್ ಆಫ್ ವೇಸ್ಟ್ ಆಗಿರುವಂತಹ ವಿಡಿಯೋ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಮರೀದೆ ಲೈಕ್ ಮಾಡಿ, ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ಹೊಸ ವಿಡಿಯೋನ ನೋಟಿಫಿಕೇಷನ್ಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ರೀತಿಯ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ರೆಗ್ಯುಲರ್ ಆಗಿ ನೋಡ್ತಾ ಇರಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಧನ್ಯವಾದಗಳು.